ಸೂಪರಾಗಿ ಬಂದಿದೆ ನೋಡಿ ಸಾಂಬಾರು. ಹಾಕ್ತಾಯಿದ್ರೆ ಹಂಗೆ ಸೂಪರಾಗಿದೆ ನೋಡಿ. ಆ ಟೊಮಟೊ ಸಾಂಬಾರನ್ನು ಸೂಪರ್ ಕಾಣಿಸ್ತದೆ. ಆ ಇಡ್ಲಿಗೆ ಈ ಚಟ್ನಿಗೆ ಈ ಕಾಂಬಿನೇಷನ್ ಅಂತೂ ಸೂಪರ್. ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿ ಬರುತ್ತೆ. ಅಮ್ಮ ಅಡುಗೆ ಮನೆಗೆ ಸ್ವಾಗತ ವೀಕ್ಷಕರೇ. ಇವತ್ತು ಇಡ್ಲಿಗೆ ಸಾಂಬಾರು ಸೂಪರಾದ ಟೊಮಟೊ ಸಾಂಬಾರು ಮಾಡ್ತೀನಿ, ಮತ್ತು ಒಂದು ಚಟ್ನಿನೂ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಟೊಮಟೊ, ಬೆಳ್ಳುಳ್ಳಿ, ಈರುಳ್ಳಿ, ಚಿಕ್ಕದು ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ಮತ್ತು ಕರಿಬೇವು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ. ಇಷ್ಟಿದ್ರೆ ಸಾಕು, ಸೂಪರಾಗಿರೋ ಸಾಂಬಾರು ಮಾಡ್ಬೋದು. ಅದು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಸ್ಟವ್ ಹಂಚ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ಬೇಯಿಸ್ಕೊಂಡು, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, 2 ನಿಮಿಷ ಫ್ರೈ ಆದಮೇಲೆ ಸಾಂಬಾರು ಈರುಳ್ಳಿ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ, ಕರಿಬೇವು ಎರಡು ಜೊತೆಲೇ ಹಾಕ್ಬಿಡಿ. ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ಳಿ. ನಾನು ನಾಟಿ ಟೊಮೆಟೊನ ಹಾಕ್ಕೊಳ್ತೇನೆ, ಇಲ್ಲಾಂದರೆ ನೀವು ಖಾರಮ್ಮ ಹಾಕ್ಕೊಬೋದು. ಆಮೇಲೆ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸಾಲಿಲ್ಲ ಅಂದರೆ ಆಮೇಲೆ ಲಾಸ್ಟಿಗೆ ನೋಡ್ಕೊಂಡು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊನೆಲ್ಲ ಸ್ವಲ್ಪ ಬೇಯೋಂಥ ರೂಪದಲ್ಲಿ ಹೋಗಬೇಕು, ಬಣ್ಣ ತಿರುಗಬೇಕು. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ. ಹಾಕಿದ್ದಾದಮೇಲೆ ಒಂದು 2 ನಿಮಿಷಕ್ಕೆ ಕೆಳಗಡೆ ಇಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ ಬರಲಿ ಅಂತ ಹಾಕಿದ್ನಿ, ಚೆನ್ನಾಗಿರ್ತದೆ ಕಲರ್. ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಮೀಡಿಯಮ್ಮಾಗಿ ರುಬ್ಕೊಳ್ಳಿ. ರುಬ್ಕೊಳ್ಳಾದ್ಮೇಲೆ ಒಗ್ಗರಣೆಗೆ ಹೋಗೋಣ ಬನ್ನಿ. ಅದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಸ್ಪೂನು ಎಣ್ಣೆ, 1-2 ಸ್ಪೂನ್ ಸಾಸಿವೆ, ಕರಿಬೇವು, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, 1-2 ಚಿಟಿಕೆ ಇಂಗು, ಆ ರುಬ್ಬಿ ಇಟ್ಕೊಂಡಿರೋ ಮಸಾಲಾನ ಹಾಕ್ಬಿಡೋಣ. ಪಕ್ಕದಲ್ಲಿ ಇಡ್ಲಿ ರೆಡಿ ಆಗ್ತದೆ, ನೋಡೋಣ. ಆ ಜಾರಲ್ಲಿ ಸ್ವಲ್ಪ ತೊಳೆದಿರೋ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ನೀರು ಥರ ಇದ್ದರೆ ಸ್ವಲ್ಪ ಚೆನ್ನಾಗೇ ಇರ್ತದೆ. ಸ್ವಲ್ಪ ಉಪ್ಪು ನೋಡ್ಬಿಟ್ಟು ಕಮ್ಮಿ ಇದ್ದರೆ ಹಾಕೊಂಬಿಡಿ. ಒಂದು ಕುದಿ ಬರೋವರೆಗೂ ಬಿಡ್ರಿ. ವೀಕ್ಷಕರೇ, ಇದೊಂದು ಸೀಕ್ರೆಟ್ ಇದೆ ನೋಡಿ. ಸ್ವಲ್ಪ ಇಡ್ಲಿ ಹಸಿಟ್ಟು ಒಂದು ಸ್ವಲ್ಪ ಎತ್ಕೊಂಡು ಒಂದು ಸೌಟು ಹಸಿಟ್ಟು ಹಾಕ್ಬಿಡಿ. ಒಳ್ಳೆ ಟೇಸ್ಟು, ಸೂಪರಾಗಿ ಟೇಸ್ಟು, ಘಮ 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 ಅಂತ ಒಳ್ಳೆ ಟೇಸ್ಟು ಬರ್ತದೆ. ಇಡ್ಲಿ ಹಾಕಿದ ತಕ್ಷಣ ನಿಮಗೆ ಸ್ವಲ್ಪ ಗಟ್ಟಿ ಬರೋಂಗಿರ್ತದೆ. ಬೇಕಾದರೆ ಅದರಲ್ಲೇ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರ್ತದೆ ಟೇಸ್ಟು. ನೋಡಿ, ಇವಾಗ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಒಂದು 2 ನಿಮಿಷ ಬಿಟ್ಟು ಇಳಿಸ್ಬಿಡಿ. ಸೂಪರಾಗಿ ಬಂದಿದೆ ನೋಡಿ ಸಾಂಬಾರು. ಹಾಕ್ತಾಯಿದ್ರೆ ಹಂಗೆ ಸೂಪರಾಗಿದೆ ನೋಡಿ. ಆ ಟೊಮಟೊ ಸಾಂಬಾರನ್ನು ಸೂಪರ್ ಕಾಣಿಸ್ತದೆ. ಆ ಇಡ್ಲಿಗೆ ಈ ಚಟ್ನಿಗೆ ಈ ಕಾಂಬಿನೇಷನ್ ಅಂತೂ ಸೂಪರ್. ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿ ಬರುತ್ತೆ.